ಮಾಡಲಾಗಿತ್ತು. ಇವತ್ತು ಕೊನೆಯ ದಿನ. ಇವತ್ತು ಕ್ಷಮೆ ಕೇಳಿದ್ರೆ ಓಕೆ, ಸಂಜೆ ಒಳಗೆ ಕ್ಷಮೆ ಕೇಳಬೇಕು ಅಂತ ಫೈನಲ್ ವಾರ್ನಿಂಗ್ ಕೊಟ್ಟಿದ್ದಾರೆ. ಕ್ಷಮೆ ಕೇಳದೇ ಇದ್ರೆ ಡಿಕೆಶಿಗೆ ಛತ್ರಿ ಮುಖಾಂತರವಾಗಿಯೇ ಉತ್ತರವನ್ನ ಕೊಡ್ತೀವಿ ಅನ್ನುವಂತ ಪ್ಲಾನ್ ಅನ್ನು ಮಾಡಿಕೊಂಡಿದ್ದಾರೆ. ನಾಳೆ ಬೃಹತ್ ಛತ್ರಿ ಚಳುವಳಿಯನ್ನ ನಡೆಸೋದಕ್ಕೆ ರೈತ ಸಂಘಟನೆ ನಿರ್ಧರಿಸಿದೆ. ನಾಳೆ ಬೆಳಗ್ಗೆ ವಿಶ್ವೇಶ್ವರಯ್ಯ ಪ್ರತಿಮೆ ಮುಂಭಾಗದಿಂದ ಮೆರವಣಿಗೆ ಹಮ್ಮಿಕೊಳ್ಳಲಾಗಿದೆ. ಪ್ರತಿಭಟನೆಯಲ್ಲಿ ಭಾಗಿಯಾಗುವುದಕ್ಕೆ ಪಕ್ಷಾತೀತವಾಗಿ ಆಹ್ವಾನವನ್ನ ನೀಡಲಾಗಿದೆ. ಚಳುವಳಿಗೆ ಬರುವವರು ಮನೆಗೊಂದು ಛತ್ರಿಯನ್ನ ತರಬೇಕು ಅಂತ ಕರೆ ನೀಡಲಾಗಿದೆ. ಮಂಡ್ಯದ ಕಾಂಗ್ರೆಸ್ ಶಾಸಕರು ಕೂಡ ಕ್ಷಮೆಗೆ ಒತ್ತಡ ತರಬೇಕು. ಕ್ಷಮೆ ಕೇಳದೆ ಇದ್ರೆ ಛತ್ರಿ ಚಳುವಳಿ ಬಳಿಕವೂ ಹೋರಾಟವನ್ನ ಮಾಡಬೇಕಾಗತ್ತೆ ಅಂತ ಎಚ್ಚರಿಕೆಯನ್ನ ನೀಡಲಾಗಿದೆ. ಮಂಡ್ಯ ಜಿಲ್ಲೆಗೆ ಡಿಕೆ ಶಿವಕುಮಾರ್ ಕಾಲಿಡೋದಕ್ಕೆ ನಾವು ಬಿಡೋದೇ ಇಲ್ಲ, ಬಂದಾಗ್ಲೆಲ್ಲ ಕಪ್ಪು ಬಾವುಟ ಪ್ರದರ್ಶನ ಮಾಡಬೇಕಾಗತ್ತೆ ಅನ್ನುವಂತ ಎಚ್ಚರಿಕೆಯನ್ನ ನೀಡಲಾಗಿದೆ. ಡಿಕೆ ಶಿವಕುಮಾರ್ ಅವರು ಮಾತನಾಡುವ ಸಂದರ್ಭದಲ್ಲಿ ಮಂಡ್ಯ ಜನರ ಛತ್ರಿ ಅಂತ ಹೇಳಿಬಿಟ್ಟಿದ್ರು, ಛತ್ರಿಗೆ ಹೋಲಿಕೆಯನ್ನ ಮಾಡಿಬಿಟ್ಟಿದ್ರು. ಇದು ಸಹಜವಾಗಿ ಆಕ್ರೋಶಕ್ಕೆ, ಅಸಮಾಧಾನಕ್ಕೆ ಕಾರಣವಾಗಿತ್ತು. ಆನಂತರ ಡಿಕೆ ಶಿವಕುಮಾರ್ ಅವರು ಇದನ್ನು ಸಮರ್ಥಿಸ್ಕೊಂಡಿದ್ರು. ಅಯ್ಯೋ, ನಾನು ಈ ಕಳ್ಳನ ಮಗನೆ ಅಂತೆಲ್ಲ ಹೇಳ್ತಾರಲ್ಲ, ಆ ಥರ ಹೇಳಿರೋದಷ್ಟೇನೆ, ಅವರ ಬಾಂಧವ್ಯ ಬೇರೆ ಥರ ಇದೆ, ಯಾವ ಥರ ಹೇಳಿದ್ದೀನಿ ಅಂತ ನನಗೆ ಗೊತ್ತಿದೆ ಅಂತ ಹೇಳಿದರು. ಆದರೆ ನೀವು ಯಾವ ಥರನಾದರೂ ಹೇಳಿ, ಛತ್ರಿ ಅಂತ ಹೇಳಿದ್ದೀರಾ, ಮಂಡ್ಯದವರು ಛತ್ರಿಗಳು ಅಂತ ಹೇಳಿದ್ದೀರಾ ಅಂದಮೇಲೆ ನೀವು ಕ್ಷಮೆ ಕೇಳಲೇಬೇಕು ಅನ್ನುವಂಥ ಆಗ್ರಹವನ್ನು ಮಾಡಲಾಗ್ತಾ ಇದೆ. ನೀವು ಕ್ಷಮೆ ಕೇಳಿದ್ರೆ ಸರಿ, ಇಲ್ಲ ಅಂತಂದರೆ ಮನೆಗೊಬ್ಬರು ಛತ್ರಿ ತಗೊಂಡು ಬರ್ತೀವಿ, ಛತ್ರಿ ಚಳುವಳಿಯನ್ನು ಮಾಡಬೇಕಾಗತ್ತೆ ಅನ್ನುವಂಥ ಎಚ್ಚರಿಕೆಯನ್ನು ನೀಡಲಾಗಿದೆ. ಅದರ ಜೊತೆಗೆ ಡಿಕೆ ಶಿವಕುಮಾರ್ ಅವರು ಮಂಡ್ಯಕ್ಕೆ ಕಾಲಿಡಂಗೆ ಇಲ್ಲ, ಒಂದು ವೇಳೆ ಕಾಲಿಟ್ರೆ ನಾವು ಕಪ್ಪು ಬಾವುಟವನ್ನು ಪ್ರದರ್ಶನ ಮಾಡಬೇಕಾಗತ್ತೆ. ಜೊತೆಗೆ ಕಾಂಗ್ರೆಸ್ನ ನಾಯಕರುಗಳು ಇದ್ದಾರಲ್ಲ ಮಂಡ್ಯದಲ್ಲಿ, ಈ ಶಾಸಕರುಗಳು, ಸಚಿವರುಗಳು, ನೀವೆಲ್ಲರೂ ಡಿ ಕೆ ಶಿವಕುಮಾರ್ ಅವ್ರಿಗೆ ಕ್ಷಮೆ ಕೇಳಿ ಅಂತ ಒತ್ತಡವನ್ನು ಹೇರಿ ನೀವುಗಳು ಕ್ಷಮೆ ಕೇಳಿ ಅನ್ನುವಂಥ ಆಗ್ರಹವನ್ನು ಮಾಡ್ತಾ ಇದ್ದಾರೆ. ನೋಡಿ, ಸಹಜವಾಗಿ ಬೇಸರ ಆಗೇ ಆಗತ್ತೆ, ಅಸಮಾಧಾನ, ಆಕ್ರೋಶ ಬಂದೇ ಬರುತ್ತೆ. ಕಾರಣ ಮಂಡ್ಯ ಅಂತ ಅಂದಾಗ ಎಲ್ಲರೂ ಹೇಳೋದೇನು, ಮಂಡ್ಯ ಗತ್ತು ಇಂಡಿಯಾಗೆ ಗೊತ್ತು ಅಂತ ಹೇಳ್ತಾರೆ. ಪ್ರೀತಿ ವಿಶ್ವಾಸಕ್ಕೆ ಎತ್ತಿದ ಕೈ ಮಂಡ್ಯ ಜನ ಅಂತ ಅಂತಾರೆ. ಸಕ್ಕರೆ ನಾಡು ಮಂಡ್ಯ ಅಂತ ಹೇಳ್ತಾರೆ. ಹೀಗಿರಬೇಕಾದ್ರೆ ಮಂಡ್ಯ ಜನರನ್ನ ಛತ್ರಿಗಳು ಅಂತಂದ್ರೆ ಬಿಟ್ಟು ಬಿಡ್ತೀವಾ ಅನ್ನೋದನ್ನ ಮಂಡ್ಯ ಜನತೆನೇ ಹೇಳ್ತಾ ಇದ್ದಾರೆ. ಹಾಗಾಗಿ ಈ ಛತ್ರಿ ಚಳುವಳಿಯನ್ನು ನಾವು ಮಾಡಬೇಕಾಗತ್ತೆ ಅಂತ ಎಚ್ಚರಿಕೆಯನ್ನು ನೀಡಿದ್ದಾರೆ. ಸ್ವಾಭಿಮಾನಿಗಳು ಮಂಡ್ಯದವರು ಅನ್ನೋದನ್ನ ಕೂಡ ಈ ಹಿಂದೆ ಕರೆಯಲಾಗತ್ತೆ. ತಮ್ಮ ವಿಚಾರ ಬಂದಾಗ, ತಮ್ಮ ಊರು, ತಮ್ಮ ಭಾಷೆ, ತಮ್ಮ ಊಟ, ಈ ವಿಚಾರಗಳು ಬಂದಾಗ ಸ್ವಾಭಿಮಾನವನ್ನು ತೋರಿಸಲೇಬೇಕಾಗುತ್ತೆ ಅನ್ನುವಂಥ ಎಚ್ಚರಿಕೆಯನ್ನು ಮಂಡ್ಯ ಜನತೆ ನೀಡ್ತಾ ಇದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಶಶಿಕುಮಾರ್. ಮಂಡ್ಯದಲ್ಲಿ ಸಾಕಷ್ಟು ಹೋರಾಟಗಳು, ಪ್ರತಿಭಟನೆಗಳು, ವಿಭಿನ್ನವಾಗಿ, ವಿಶೇಷವಾಗಿ ಚಳುವಳಿಗಳು ನೀರಿಗಾಗಿ, ಭಾಷೆಗಾಗಿ ನಡೆದಿದ್ದಿದೆ. ಇದು ಛತ್ರಿ ಚಳುವಳಿ ಮಾಡೋದಕ್ಕೆ ಪ್ರಾರಂಭ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಕಾರಣ ಡಿ ಕೆ ಶಿವಕುಮಾರ್ ಅವರ ಒಂದು ಮಾತು. ಯಾವ ಥರ ಆಕ್ರೋಶ, ಅಸಮಾಧಾನ ಕಾರಣವಾಗ್ತಿದೆ, ಛತ್ರಿ ಚಳುವಳಿ ಹೇಗೆ ನಡೀಬಹುದು ಅಂತ ಸಿದ್ಧತೆ ಹೇಗಿದೆ? ಮಿತಿ ಏನು ಇತ್ತೀಚೆಗೆ ಯುವ ಕಾಂಗ್ರೆಸ್ ರಾಜ್ಯಾಧ್ಯಕ್ಷರ ಪದಗ್ರಹಣ ಕಾರ್ಯಕ್ರಮದಲ್ಲಿ ಡಿಕೆಶಿ ಅವರು ಮಂಡ್ಯ ಜನರ ಬಗ್ಗೆ ಆಡದಂತ ಒಂದು ಮಾತು ಇದೀಗ ಕಿಚ್ಚನ್ನು ಹಚ್ಕೊಂಡಿರ್ತಕ್ಕಂಥದ್ದು. ಡಿಕೆಶಿ ಅವರು ಛತ್ರಿ ಅಂತ ಏನೊಂದು ಪದವನ್ನ ಬಳಕೆ ಮಾಡಿದ್ರು, ಅದ್ರ ಬಗ್ಗೆ ಕೂಡ್ಲೆ ಕ್ಷಮೆ ಕೇಳಬೇಕು ಅಂತೇಳಿ ಒಂದು ಆಗ್ರಹ ಕೂಡ ಕೇಳಿ ಬಂದಿತ್ತು. ಅದರ ಮರುದಿನವೇ ಒಂದು ಪ್ರತಿಭಟನೆ ಕೂಡ ಆಗಿತ್ತು. ಜೊತೆಗೆ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ವ್ಯಾಪಕ ಟೀಕೆ, ವ್ಯಂಗ್ಯ ಭರಿತ ಆಕ್ರೋಶ ಕೂಡ ವ್ಯಕ್ತವಾಗಿತ್ತು. ಆದ್ರೆ ಇದರ ನಂತರನೂ ಕೂಡ ಅದರ ಡಿಕೆಶಿ ಅವರಿಗೆ ಒಂದು ಗಡುವನ್ನ ಕೂಡ ಕೊಡ್ಲಾಗಿತ್ತು. ಕೂಡ್ಲೆ ಅವರು ಕ್ಷಮೆಯಾಚನೆ ಮಾಡಬೇಕು, ಇಲ್ಲ ಅಂತ ಹೇಳಿದ್ರೆ ಮಂಡ್ಯಕ್ಕೆ ಬಂದಂತ ಸಂದರ್ಭದಲ್ಲಿ ನಾವು ಹೋರಾಟವನ್ನ ಮಾಡ್ತೇವೆ ಅಂತೇಳಿ. ಜೊತೆಗೆ ಕೆಲವು ರೈತ ಸಂಘಟನೆಗಳು ಮತ್ತೆ ಕನ್ನಡ ಪರ ಸಂಘಟನೆಗಳು ಕೂಡ ಒಟ್ಟಾಗಿ ನಾವು ಒಂದು ಡಿಕೆ ಶಿವಕುಮಾರ್ ಅವರಿಗೆ ಸೋಮವಾರದ ಸಂಜೆ ಒಳಗೆ ಅವರು ಮಂಡ್ಯ ಜನರ ಕ್ಷಮೆಯನ್ನ ಕೇಳಲಿಲ್ಲ ಅಂತ ಹೇಳಿದ್ರೆ ನಾವು ಮಂಗಳವಾರ ಪ್ರತಿಭಟನೆಯನ್ನ ಮಾಡ್ತೇವೆ ಅನ್ನೋ ಒಂದು ಎಚ್ಚರಿಕೆಯನ್ನ ಕೂಡ ಕೊಟ್ಟಿದ್ರು. ಹೀಗಾಗಿ ಇವತ್ತು ಸಂಜೆ ಒಳಗೆ ಏನಾದ್ರು ಡಿಕೆ ಶಿವಕುಮಾರ್ ಅವರು ಮಂಡ್ಯ ಜನರ ಕ್ಷಮೆ ಕೋರ್ಲಿಲ್ಲ ಅಂತ ಹೇಳಿದ್ರೆ ನಾಳೆ ಒಂದು ಛತ್ರಿ ಚಳವಳಿಯನ್ನ ನಡೆಸಲಿಕ್ಕೂ ಕೂಡ ನಿರ್ಧಾರವನ್ನ ಮಾಡಿರ್ತಕ್ಕಂಥ. ಈಗಾಗಲೇ ರೈತ ಸಂಘದ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಇಂಡ್ವಾಳ ಚಂದ್ರಶೇಖರ್ ಅವರು ಈಗಾಗಲೇ ಈ ಒಂದು ಹೋರಾಟಕ್ಕೆ ಕರೆಯನ್ನ ಕೂಡ ಕೊಟ್ಟಿರ್ತಕ್ಕಂಥದ್ದು. ವಿವಿಧ ಸಂಘಟನೆಗಳ ನಾಯಕರುಗಳನ್ನ ಕೂಡ ಭೇಟಿ ಮಾಡಿ ಈ ಒಂದು ನಾಳೆ ನಡೀತಕ್ಕಂಥ ಹೋರಾಟದಲ್ಲಿ ಎಲ್ಲರೂ ಕೂಡ ಪಾಲ್ಗೊಳ್ಬೇಕು ಅನ್ನೋ ಒಂದು
ಮನವಿಯನ್ನು ಕೂಡ ಮಾಡ್ತಿದ್ದಾರೆ. ಜೊತೆಗೆ ಚಳವಳಿಗೆ ಬರ್ತಕ್ಕಂಥವ್ರು ಮನೆಗೊಂದು ಛತ್ರಿಯನ್ನು ತರುವಂತೆ ಕೂಡ ಕರೆಯನ್ನ ಕೊಟ್ಟಿರ್ತಕ್ಕಂಥದ್ದು. ಹೀಗಾಗಿ ಏನು ಡಿ ಕೆ ಶಿವಕುಮಾರ್ ಅವರು ಇವತ್ತು ಸಂಜೆ ಒಳಗಡೆ ಅವ್ರಿಗೆ ಕೊಟ್ಟಿರ್ತಕ್ಕಂಥ ಡೆಡ್ಲೈನ್ ಒಳಗಡೆ ಕ್ಷಮೆಯನ್ನ ಕೋರ್ತಾರ ಅನ್ನೋ ಒಂದು ನಿರೀಕ್ಷೆ ಕೂಡ ಇರ್ತಕ್ಕಂಥದ್ದು. ಜೊತೆಗೆ ಸ್ಥಳೀಯ ಮಂಡ್ಯದ ಕಾಂಗ್ರೆಸ್ ನಾಯಕರು ಶಾಸಕರುಗಳು ಕೂಡ ಕ್ಷಮೆಗೆ ಒತ್ತಡವನ್ನ ತರಬೇಕು ಅನ್ನೋ ಒಂದು ಆಗ್ರಹವನ್ನ ಮಾಡಿದ್ರು. ಆದ್ರೆ ಇದುವರೆಗೂ ಕೂಡ ಯಾರೊಬ್ರು ಆ ಒಂದು ಪ್ರಯತ್ನವನ್ನ ಮಾಡಿಲ್ಲ. ಆದ್ರೆ ನಿನ್ನೆ ಅಷ್ಟೇ ಚಲರಾಯಸ್ವಾಮಿ ಅವರು ಮಂಡ್ಯದ ಒಂದು ಖಾಸಗಿ ಕಾರ್ಯಕ್ರಮಕ್ಕೆ ಬಂದಂತ ಸಂದರ್ಭದಲ್ಲಿ ನಾನು ಅವರ ಹೇಳಿಕೆಯನ್ನ ನಾನು ಸಮರ್ಥಿಕೊಳ್ಳೋದಿಲ್ಲ, ಆದ್ರೆ ಆ ಒಂದು ಹೇಳಿಕೆ ಹಾಡು ಪದಗಳಿಂದ ಬಂದಿರತಕ್ಕಂಥದ್ದು. ಅವರು ಏನು ಯಾವಾಗ್ಲೂ ಕೂಡ ನೇರ ನುಡಿಯಿಂದ ಮಾತನಾಡುವಂತವ್ರು, ಆದ್ರೆ ಆ ಬಾಯಿ ತಪ್ಪಿನಿಂದಾಗಿ ಆ ಮಾತನ್ನ ಹಾಡಿದ್ದಾರೆ, ಅದನ್ನು ನಾನು ಸಮರ್ಥಿಕೊಳ್ಳೋದಿಲ್ಲ ಅನ್ನೋ ಒಂದು ಮಾತನ್ನ ಕೂಡ ಹಾಡಿರ್ತಕ್ಕಂಥದ್ದು. ಹೀಗಾಗಿ ಯಾವ ರೀತಿಯ ಹೋರಾಟಕ್ಕೆ ಅವರು ಕರೆಯನ್ನ ಕೊಟ್ಟಿದ್ದಾರೆ, ಜೊತೆಗೆ ನಾಳೆ ಯಾವ ರೀತಿ ಹೋರಾಟಕ್ಕೆ ಸಜ್ಜಾಗ್ತಿದೆ ಅನ್ನೋದ್ರ ಬಗ್ಗೆ ಕೂಡ ಸಾಕಷ್ಟು ಒಂದು ಕುತೂಹಲ ಕೂಡ ಇರ್ತಕ್ಕಂಥದ್ದು. ನೀತಿ. ಓಕೆ, ಥ್ಯಾಂಕ್ ಯು ಶಶಿ ತಮ್ಮ ಡೀಟೇಲ್ಸ್ಗಾಗಿ.